Really, it is big news and top story. Number 3 ಯಾವುದು ಇವತ್ತಿನ ಟಾಪ್ ಸ್ಟೋರಿ 3? SIR ಜಟಾಪಟಿ. ಹೌದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ನಾವು ಕರಿತೀವಿ. ಏನಿದು ಹಕ್ಕಿಕತ್ತು? ಯಾಕೆ ಜಟಾಪಟಿ ಯಾಕಾಗಬೇಕು? ಇದಕ್ಕೆ ಕಾಂಗ್ರೆಸ್ನವರು ಬಹಳ ಎಚ್ಚರಿಕೆಯಿಂದ ಇದ್ದಾರಲ್ಲ. ಜಟಾಪಟಿ ಯಾಕೆ ನಡಿಬೇಕು, ಯಾವ ಕಾರಣಕ್ಕಾಗಿ ನಡಿಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ 3, SIR ಜಟಾಪಟಿ. ಈಗಾಗಲೇ ಕಾಂಗ್ರೆಸ್ SIR ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕಿವಿ ಮಾತನ್ನ ಹೇಳುವ ನಿಟ್ಟಿನಲ್ಲಿ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಅದು ನಿಮಗೆ ಗೊತ್ತಿದೆ. ಸಿದ್ದರಾಮಯ್ಯನವರ ಆದಿಯಾಗಿ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಾತುಗಳನ್ನು ಆಡ್ತಾ ಇದ್ರು. ಹಲವು ನಾಯಕರು ಹೇಳ್ತಾನೆ ಇದ್ರು, ಏನಿದು, ಯಾಕೆ ಗೊಂದಲ ಆಗ್ತಾ ಇದೆ, ಯಾಕೆ ಜಟಾಪಟಿ ಆಗ್ತಾ ಇದೆ, ಅಸಲಿಗೆ ಜನ ಏನ್ ಮಾಡ್ಬೇಕು, ಇವತ್ತಿನಿಂದ SIR ಪ್ರಕ್ರಿಯೆ ಶುರುವಾಗಿದೆ ಅಂತ ಇದ್ದಾರೆ. ವಾಟ್ ಡಸ್ ಇಟ್ ಮೀನ್? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲ ದಿನವೇ ಬೆಂಗಳೂರಿನಲ್ಲಿ ಜಟಾಪಟಿ ಶುರುವಾಗಿದೆ SIR ಗೆ ಸಂಬಂಧಪಟ್ಟ ಹಾಗೆ. ಲೆಟ್ಸ್ ಗೋ ಇನ್ ಡೀಟೇಲ್. ಮೊದಲ ದಿನವೇ ಓಕೆ, ಇವತ್ತಿನಿಂದ ಅಂದ್ರೆ ಮುಂದಿನ್ನೇನ್ ಕಾದಿದೆ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಇವತ್ತಿನಿಂದ ರಾಜ್ಯಾದ್ಯಂತ SIR ಪ್ರಕ್ರಿಯೆ ಆರಂಭಗೊಂಡಿರೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗುತ್ತಾ? ಕಾಂಗ್ರೆಸ್ ಏಜೆಂಟ್ಸ್ ನ ನಿರ್ಲಕ್ಷಿಸಿ ಬಿಜೆಪಿಯವರ ಜೊತೆ ಸಭೆ ಮಾಡಲಾಗ್ತಾ ಇದೆಯಾ? 31 BLOಗಳ ಪೈಕಿ ಸ್ಥಳಕ್ಕೆ ಬಂದಿದ್ದು ಬರೀ 14 BLOಗಳು, ಬೂತ್ ಲೆವೆಲ್ ಆಫೀಸರ್ಸ್. 31 BLOಗಳು ಇಲ್ಲದೆ SIR ಇಲ್ಲಿ ಮುಂದುವರಿಯೋ ಹಂಗಿಲ್ಲ. 11 ಜನರನ್ನ ಕಳಿಸಿ ನಾವು SIR ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಗಲಾಟೆ. ದಿಸ್ ಇಸ್ ದ ನ್ಯೂಸ್. ಮೇಜು ಕುಟ್ಟಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು? ಕೈ ನಾಯಕರು. ಬೇಕು ಅಂತಾನೆ ಕಾಂಗ್ರೆಸ್ ತಗಾದೆ ತೆಗಿತಾ ಇದೆ ಅಂತ ಬಿಜೆಪಿಯ ವರ್ಷೆ. ರಾಜಕೀಯ ಜಟಾಪಟಿ ಕಣ್ಣೀರು ಹಾಕಿದ್ದಾರೆ JBA ಅಧಿಕಾರಿಯೋ ಎಲ್ಲಪ್ಪ ಸಿಕ್ಕಾಕೊಂಡ್ವಿ ಅಂತ ಹೇಳಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಫೀಸರ್ ಮೊದಲ ದಿನವೇ ಬೆಂಗಳೂರಲ್ಲಿ ಜಟಾಪಟಿ ಶುರುವಾಗಿದೆ. ಇವತ್ತು ಹಿಂಗಾಗ್ಬಿಟ್ರೆ, ವಿಘ್ನ ಶುರುವಾದ್ರೆ ಇನ್ನೇನಪ್ಪ ಮುಂದಿದ್ ಹೆಂಗೆ ಯಶಸ್ವಿಯಾಗಿ ಅಂತ್ಯಗೊಳ್ಳುತ್ತೆ ಅನ್ನುವ ಪ್ರಶ್ನೆ ಕೂಡ ಈಗ ಗರಿಗೆದರಿದೆ. ಏನಿದು ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಹೇಳಿದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಅನರ್ಹರು ಮತಪಟ್ಟಿಯಲ್ಲಿ ಇರಬೇಕಾ? ಮತಪಟ್ಟಿಯಲ್ಲಿ ಅನರ್ಹರ ಹೆಸರು ಇರಬೇಕಾ? ಇರಬಾರ್ದು ಅಲ್ವಾ? ಆ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ. ಚುನಾವಣಾ ಆಯೋಗದ ನೇತೃತ್ವದಲ್ಲೇ ನಡಿಬೇಕಾದಂತಹ ಒಂದು ಪ್ರಕ್ರಿಯೆ ಇದು. ಕರೆಕ್ಟ್. ಅಂದ್ರೆ ಇಲ್ಲಿ ಹೆಸರೇನಾದ್ರೂ ಚೇಂಜ್ ಮಾಡಿಸುವಂಥದ್ದಿರ್ಬೋದು, ಅಥವಾ ಅಲ್ಲಿ ಆ ಸ್ಥಳದಲ್ಲಿ ಯಾರು ಇಲ್ಲದೆ ಇರೋದಿರ್ಬೋದು, ಅಥವಾ ಮೃತಪಟ್ಟವ್ರು ಇರ್ಬೋದು, ಅದೆಲ್ಲವೂ ರಿಫೈನ್ ಆಗ್ಬೇಕಾಗಿರುತ್ತೆ, ಪರಿಷ್ಕರಣೆ ಆಗ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ ಹಳೆಯ ದಾಖಲೆಗಳನ್ನೇ ಇಟ್ಕೊಂಡು ನಾವೀಗ ಪ್ರೆಸೆಂಟ್ ಏನ್ ಸ್ಟೇಟಸ್ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲದೆ ಹೆಂಗ್ ಚುನಾವಣೆ ನಡೆಸೋಣ? ಏನಿದೆ ಕ್ಲಾರಿಟಿ ಬೇಕಲ್ಲ. ಒಂದು ಸ್ಪಷ್ಟತೆಗೋಸ್ಕರ SIR ಪ್ರಕ್ರಿಯೆನ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂತಹ ವಾದ ಏನು ಇಲ್ಲಿ? ಕಾಂಗ್ರೆಸ್ನವ್ರು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ತಮ್ಮ ಕರಾಮತ್ತನ್ನ ತೋರಿಸಬಹುದು. ಚುನಾವಣಾ ಆಯೋಗ NDA ಗವರ್ಮೆಂಟ್ ನ ಒಂದು ಭಾಗ ಅಂತ ಯಾರು ಹೇಳ್ತಾ ಇದ್ದಾರೆ? ನಾವು ನೀವು ಹೇಳ್ತಾ ಇಲ್ಲ. ಇದನ್ನ ಯಾರು ಆರೋಪ ಮಾಡ್ತಾ ಇರೋದು? ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷದ ಪ್ರಬಲ ವಿರೋಧಿ ಪಕ್ಷ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ನಾನಾ ರೀತಿಯಾದಂತಹ ಟ್ರ್ಯಾಕ್ ರೆಕಾರ್ಡ್ನ ನಾವು ಗಮನಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ, ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಶ್ರಮಿಕರು, ರೈತರು, ಕಾರ್ಮಿಕರು, ಒಂದಿಷ್ಟು ಬಿಲೋ ಪಾವರ್ಟಿ ಲೈನಲ್ಲಿ ಇರುವಂಥವ್ರು, ಅವರು ಯಾರ ಪರವಾಗಿದ್ದಾರೆ? ಅವರು ನಮ್ಮ ಪರವಾಗಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕರೆಕ್ಟ್. ಟ್ರ್ಯಾಕ್ ರೆಕಾರ್ಡ್ ಮೈಟ್ ಬಿ ಸೋ. ಅಂದ್ರೆ ಇವರೆಲ್ಲ ನಮಗ್ ಓಟ್ ಹಾಕೋರು, ಇಂಥವ್ರನ್ನೆಲ್ಲ ನಾವು ಲಿಸ್ಟ್ ಇಂದ ತೆಗೆದು ಬಿಟ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು ಸಿಗುತ್ತೆ. ಅದರಲ್ಲೂ ಅಲ್ಪಸಂಖ್ಯಾತರ ಹೆಸರು ಕೂಡ ಕಾಂಗ್ರೆಸ್ ತಾವು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಅನ್ನುವ ರೀತಿಯಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ನೀವೆಲ್ಲ ನಮ್ಮವರು, ಹುಷಾರು, ಹೆಸರು ಡಿಲೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಇದಕ್ಕೆ ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ಅಂದ್ರೆ ಕೇಂದ್ರದ ಒಂದು ಕಪಿಮುಷ್ಟಿಯಲ್ಲಿ ಚುನಾವಣಾ ಆಯೋಗ ಇದೆ ಅನ್ನುವ ಆರೋಪವನ್ನ ಹೊರಿಸಿ ಇಲ್ಲಿ ಈ SIR ಪ್ರಕ್ರಿಯೆಗೆ ಕಾಂಗ್ರೆಸ್ನವರು ತಗಾದೆ ತೆಗಿತಾ ಇದ್ದಾರೆ.
ಇನ್ನು ಏನೆಲ್ಲ ಆಗ್ಬಹುದು ಅಂದ್ರೆ ಕೆಲವೊಬ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಏರಿಯಾದಲ್ಲಿ ನಮ್ಮ ವೋಟರ್ಸ್ ಯಾರು, ನಮ್ಮ ವೋಟರ್ಸ್ ಯಾರಲ್ಲ, ಕಾಂಗ್ರೆಸ್ಸಿಗೆ ಯಾರು ವೋಟ್ ಹಾಕ್ತಾರೆ, ಬಿಜೆಪಿ ಅವ್ರದ್ದೊಂದು ಲೆಕ್ಕಾಚಾರ. ಈಗ ನೀವು ಇದಕ್ಕೆ ಪೂರಕವಾದಂಥ ಅನೇಕ ಸುದ್ದಿಯನ್ನು ಗಮನಿಸಿರ್ತೀರಿ, ನೋಡಿರ್ತೀರಿ, ಕೇಳಿರ್ತೀರಿ. ವೋಟರ್ ಐ ಡಿಗಳು ಸಿಕ್ಕಿದಾವೆ, ವೋಟರ್ ಐ ಡಿಗಳನ್ನ ಮುಚ್ಚಿಟ್ಟಿದ್ದಾರೆ, ಎಷ್ಟೋ ಲಾಟ್ ಗಟ್ಲೆ ವೋಟರ್ ಐ ಡಿಗಳನ್ನೆಲ್ಲ ಕಳ್ತನ ಆಗಿದಾವೆ ಅಂತ ಹೇಳ್ತಾ ಇರ್ತೀವಲ್ಲ, ಹಿಂಗೆಲ್ಲ ಆಗೋದು ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ಎಷ್ಟೋ ಜನರ ಹೆಸರು ಕೂಡ ಡಿಲೀಟ್ ಆಗಿದೆ. ನಮ್ಮ ಹೆಸರೇ ಇಲ್ಲ ರೀ ಅಂತ ಹೇಳೋದಲ್ಲೆಲ್ಲ ಕೇಳಿದಿರಲ್ಲ. ಮತಪಟ್ಟಿಗೆ ಈಗ ಚುನಾವಣೆ ಸಮಯದಲ್ಲಿ ಮತದಾನ ಮಾಡುವಾಗ ಇಷ್ಟು ಜನರು ವೋಟಿಂಗ್ ಲಿಸ್ಟ್ ಇಲ್ಲ, ನೇಮ್ ಇಲ್ಲ, ಆಮೇಲೆ ಇನ್ನು ಕೆಲವರು ಅಲ್ಲಿ ಸತ್ತೋಗಿದ್ದಾನೆ ವ್ಯಕ್ತಿ ಆದ್ರೂ ಬಂದು ಯಾರೋ ಒಂದು ವೋಟ್ ಹಾಕ್ತಾ ಇದ್ದಾರೆ, ಇವೆಲ್ಲ ನಡೀತಾನೆ ಇದ್ದಾವೆ ಅಲ್ವಾ. ಇದನ್ನ ಸಿನಿಮಾಗಳು ಕೂಡ ಆಗಿದ್ದಾವೆ ಈ ವಿಚಾರದ ಮೇಲೆ, ಬರೀ ಈ ವೋಟರ್ ಐ ಡಿ ಮಿಸ್ಸಿಂಗ್ ಕೇಸ್ ಮೇಲೆ. ಸೊ ಆದ್ರೆ ನಮ್ಮ ಜನ ಏನ್ ಮಾಡ್ಬೇಕೀಗ, ಅದು ಇಂಪಾರ್ಟೆಂಟ್. ನಮ್ಮ ಜನರಿಗೆ ಕಾಳಜಿಯಿಂದ ಹೇಳೋದಾದ್ರೆ, ನಿಮ್ಮ ಈಗ BLOಗಳು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಅವರು ಏನು ಯಾವುದನ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೋ ನಿಮ್ಮ ಡೀಟೇಲ್ಸ್ನ ಕರೆಕ್ಟಾಗಿ ನಮೂದಿಸಬೇಕಾಗತ್ತೆ. ಅದರಲ್ಲಿ ಹೆಸರು ಚೇಂಜ್ ಮಾಡೋದಿದ್ರೆ, ಸ್ಪೆಲ್ಲಿಂಗ್ ಚೇಂಜ್ ಮಾಡೋದಿದ್ರೆ, ಅಡ್ರೆಸ್ ಚೇಂಜ್ ಮಾಡೋದಿದ್ರೆ, ಅಥವಾ ಏನಾದರೂ ರೀಕರೆಕ್ಷನ್ಸ್ ಮಾಡಬೇಕು ಅಂತಿದ್ರೆ ಮಾಡಲಿಕ್ಕೆ ಅವಕಾಶ ಕೂಡ ಇರುತ್ತೆ, ನೀವು ಮಾಡ್ಕೋಬಹುದು. ಅಂದರೆ ಕರೆಕ್ಟ್ ಇನ್ಫಾರ್ಮೇಷನ್ ಇಲ್ಲಿ ನೀವು ಕೊಡಬಹುದು, ಇದು ನಿಮ್ಮ ಹಕ್ಕು, ಅದು ಬೇರೆ ವಿಚಾರ. ಆದರೆ ನಿಮ್ಮ ಹೆಸರುಗಳು ಡಿಲೀಟ್ ಆಗದೆ ಇರುವ ಹಾಗೆ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಲ್ ವಿ ಗೋ ಫಾರ್ ದ ಬೈಟ್. ಇದೇ ವಿಷಯದ ಬಗ್ಗೆ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಲೆಟ್ಸ್ ಹ್ಯಾವ್ ಅ ಲುಕ್. BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರ್ಬೇಕು. ಸರ್ಕಾರಿ ನೌಕರನ್ನೇ BLOಗಳಾಗಿ ನೇಮಕ ಮಾಡುವಂತದ್ದಾಗಬೇಕು. ಆದ್ರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವ್ದಾವ್ದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು BLOಗಳು ಮಾಡಿದ್ದಾರೆ. ಇದನ್ನ ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರನ್ನೇ ನೇಮಕ ಮಾಡುವಂತದ್ದಾಗಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಹಸ್ತಕ್ಷೇಪ ಮಾಡುವಂಥದ್ದು ಇವೆಲ್ಲ ಇರಬಾರ್ದು. ಸರ್ಕಾರನೇ ಇವತ್ತು ಸರ್ಕಾರದ ಮಂತ್ರಿಗಳು ತಲೆಗೆ ಬಂದಂತೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಕ್ಯಾಬಿನೆಟ್ ನ ನಿರ್ಧಾರವನ್ನ ನಾವು ಚೀಫ್ ಎಲೆಕ್ಷನ್ ಕಮಿಷನ್ ಅವರಿಗೆ ತಿಳಿಸಿದೀವಿ. ಸೌಜನ್ಯತೆಗಾನ ಅವ್ರ ಉತ್ತರ ಕೊಡ್ಬೇಕಾಗಿತ್ತು. ನಾವು ಕೇಳ್ತಾ ಇರುವ ಪ್ರಶ್ನೆಗಳು ಲೀಗಲ್ ಇದೆ, ಕಾನ್ಸ್ಟಿಟ್ಯೂಷನಲ್ ಇದೆ, ಲಾಜಿಕಲ್ ಇದೆ. 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಮೊದಲನೇ ಸಾಲಿನಲ್ಲೇ ನಾವು ಬರ್ದಿರೋದೇನು, SIR ಗೆ ನಾವು ವಿರೋಧ ಇಲ್ಲ, ಒಂದು ಉತ್ತಮವಾದಂತ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದ್ರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನ ಅನರ್ಹರ್ ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನ್ಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸ್ ಅನ್ನ ಅಥವಾ ಕ್ಲಾರಿಫಿಕೇಶನ್ ಅನ್ನ ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದ್ರೆ ಅಲ್ಲಿಂದನೂ ಕೂಡ ಇನ್ನ ಯಾವ್ದು ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನ ತಗೋಬಹುದು ಅಂತ. BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರ್ಬೇಕು. ಸರ್ಕಾರಿ ನೌಕರನ್ನೇ BLOಗಳಾಗಿ ನೇಮಕ ಮಾಡುವಂತದ್ದಾಗಬೇಕು. ಆದ್ರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವ್ದಾವ್ದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು BLOಗಳು ಮಾಡಿದ್ದಾರೆ. ಇದನ್ನ ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರನ್ನೇ ನೇಮಕ ಮಾಡುವಂತದ್ದಾಗಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಹಸ್ತಕ್ಷೇಪ ಮಾಡುವಂಥದ್ದು ಇವೆಲ್ಲ ಇರಬಾರ್ದು. ಸರ್ಕಾರನೇ ಇವತ್ತು ಸರ್ಕಾರದ ಮಂತ್ರಿಗಳು ತಲೆಗೆ ಬಂದಂತೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಕ್ಯಾಬಿನೆಟ್ ನ ನಿರ್ಧಾರವನ್ನ ನಾವು ಚೀಫ್ ಎಲೆಕ್ಷನ್ ಕಮಿಷನ್ ಅವರಿಗೆ ತಿಳಿಸಿದೀವಿ. ಸೌಜನ್ಯತೆಗಾನ ಅವ್ರ ಉತ್ತರ ಕೊಡ್ಬೇಕಾಗಿತ್ತು. ನಾವು ಕೇಳ್ತಾ ಇರುವ ಪ್ರಶ್ನೆಗಳು ಲೀಗಲ್ ಇದೆ,
ಕಾನ್ಸ್ಟಿಟ್ಯೂಷನಲ್ ಇದೆ, ಲಾಜಿಕಲ್ ಇದೆ. 12 ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಮೊದಲನೇ ಸಾಲಿನಲ್ಲೇ ನಾವು ಬರ್ದಿರೋದೇನು, SIR ಗೆ ನಾವು ವಿರೋಧ ಇಲ್ಲ, ಒಂದು ಉತ್ತಮವಾದಂತ ಮತದಾರ ಪಟ್ಟಿ ಕೊಡುವ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ಅವರು. ಆದ್ರೆ ಪಾರದರ್ಶಕತೆ ಇರಲಿ, ಯಾವುದೇ ರೀತಿಯಾಗಿ ಅರ್ಹರನ್ನ ಅನರ್ಹರ್ ಮಾಡಬೇಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿರೋದು. ಚೀಫ್ ಎಲೆಕ್ಷನ್ ಕಮಿಷನಿಗೆ ಏನು ನಾವು ಕ್ಯಾಬಿನೆಟ್ ಡಿಸಿಷನ್ಸ್ ಅನ್ನ ಅಥವಾ ಕ್ಲಾರಿಫಿಕೇಶನ್ ಅನ್ನ ನಾವು ಕೇಳಿದ್ವಿ, ಅದು ಇಲ್ಲಿ CEO ಅವರಿಗೂ ಕೂಡ ನಾವು ಕೊಟ್ಟಿದ್ವಿ. ಆದ್ರೆ ಅಲ್ಲಿಂದನೂ ಕೂಡ ಇನ್ನ ಯಾವುದೂ ಉತ್ತರ ಬಂದಿಲ್ಲ. ಸೊ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ನೋಡೋಣ ಹೇಗೆ ನಾವು ಕಾನೂನಾತ್ಮಕವಾಗಿ ಇದನ್ನ ತಗೋಬಹುದು ಅಂತ. SIRಗೆ ವಿರೋಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಾರದರ್ಶಕವಾಗಿರಲಿ ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ಕೂಡ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಮಾತನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಅಂದ್ರೆ ಇದು ವ್ಯವಸ್ಥಿತವಾಗಿ ನಡೀತಾ ಇಲ್ಲ. ಕಾಂಗ್ರೆಸ್ ಅವರು SIR ಪ್ರಕ್ರಿಯೆಗೆ ಇಲ್ಲಿ ಅಷ್ಟು ಸಪೋರ್ಟಿವ್ ಆಗಿಲ್ಲ ಅನ್ನುವ ನಿಟ್ಟಿನಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಓಕೆ, ಇದು ರಾಜಕೀಯ ಮೇಲಾಟಗಳಿಂದಲೇ ನಮ್ಮ ಇವತ್ತಿನ ಅನೇಕ ನಾಗರಿಕರು, ಪ್ರಜೆಗಳು ತಮ್ಮ ಹಕ್ಕನ್ನ ಕಾಯ್ದುಕೊಳ್ಳೋಕೆ ಹೋರಾಟ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲ ರೀ, ನನ್ನ ಐಡೆಂಟಿಟಿನೇ ಇಲ್ಲ ಅಂತ ಹೇಳಿದ ಮೇಲೆ ಏನ್ರಿ ಇದು ಅಂತ ಅನ್ನುವ ಪ್ರಶ್ನೆ ಬರುತ್ತೆ. ಎಷ್ಟೋ ಜನರು ಬೇರೆ ಬೇರೆ ಊರುಗಳಲ್ಲಿ ಇರ್ತಾರೆ. ಈಗ ತಾನೇ ನಮ್ಮ ಸೀನಿಯರ್ ವಿಡಿಯೋ ಜರ್ನಲಿಸ್ಟ್ ಭಾಷಾ ಅವ್ರು ಹೇಳ್ತಾ ಇದ್ರು ಬ್ರೇಕ್ ಟೈಮಲ್ಲಿ, ಅಂದರೆ ಈಗ ನಾವು ಇಲ್ಲಿರ್ತೀವಿ, ನಮ್ಮ ಊರಲ್ಲಿ ಓಟ್ ಇದೆ, ಅವಾಗೇನು ಮಾಡಬೇಕು ಅಂತ ಹೇಳಿ. ಅಂದರೆ ಆ ನಿಟ್ಟಿನಲ್ಲಿ ಆವಾಗ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆದರೆ ನಮ್ಮ ಓಟ್ ಅದು ನಮ್ಮ ಹಕ್ಕು. ಆದರೆ ನಮ್ಮ ಹೆಸರು ಡಿಲೀಟ್ ಆಗದೇ ಇರುವ ನಿಟ್ಟಿನಲ್ಲಿ ಏನು ಮಾಡ್ಕೊಳ್ಬೇಕು, ಅದು ಆನ್ಲೈನೋ ಆಫ್ಲೈನೋ, ಅದ್ರ ಬಗ್ಗೆ ಮುಂದಿನ ಹಂತದಲ್ಲಿ ಮತ್ತಷ್ಟು ವಿವರವಾದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾನೆ ಹೋಗ್ತಾ ಇರ್ತೀವಿ. ಜಸ್ಟ್ ಬಿ ವಿತ್ ಅಸ್. ಓಕೆ, ಈಗ ಇದಕ್ಕೆ ಪೂರಕವಾದಂತಹ ಮತ್ತೊಂದು ಸುದ್ದಿ. ಈ ಹಿಂದೆಯೂ ಕೂಡ SIR ವೇಳೆ ದೇಶದಲ್ಲಿ ನಾನಾ ಕಡೆ ಗಲಾಟೆ ಆಗಿರೋದನ್ನ ನೀವು ಗಮನಿಸಬಹುದು. ಅದಕ್ಕೆ ಪೂರಕ ಅನ್ನುವಂತೆ ಎಲ್ಲೆಲ್ಲ ಆಯ್ತು ಅನ್ನೋದನ್ನ ನಾವು ಗಮನಿಸೋಣ. ಉತ್ತರ ಪ್ರದೇಶ, ನವದೆಹಲಿ, ಮಹಾರಾಷ್ಟ್ರ ಮತ್ತು ತಮಿಳುನಾಡು. SIR ಜಟಾಪಟಿ ಇದು ಹಳೇದಲ್ಲ. ಛತ್ತೀಸ್ಗಢ ಹೊಸದಲ್ಲ, ಹಳೇದಿದು. ಕೇರಳ, ಬಿಹಾರದಲ್ಲೂ ಕೂಡ SIR ಜಟಾಪಟಿ ಆಗಿದೆ. SIR ವೇಳೆ ಹಲವೆಡೆ ಪ್ರತಿಭಟನೆ, ರಾಜಕೀಯ ಘರ್ಷಣೆ ಕೂಡ ನಡೆದಿರುವಂತಹ ಅನೇಕ ಉದಾಹರಣೆಗಳಿದ್ದಾವೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ, ನೂಕಾಟ ಎಲ್ಲ ಆಟಗಳು ಕೂಡ ಇದ್ದಾವೆ. ಆಡಳಿತ ಹಾಗೂ ವಿಪಕ್ಷಗಳ ನಡುವೆ SIR ವಿವಾದ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದೆ. ಇದೇ ರೀತಿ ಈಗ ಕರ್ನಾಟಕದಲ್ಲೂ ಕೂಡ ಮೊದಲ ದಿನವೇ ಗಲಾಟೆ ಶುರುವಾಗಿದೆ. SIRಗೂ ಗಲಾಟೆಗೂ ಅವಿನಾಭಾವ ಸಂಬಂಧ ಅನ್ನೋದು ಈಗ ರುಜುವಾತಾಗ್ತಾ ಇದೆಯಾ ರಾಜಕೀಯ ಕಾರಣಗಳಿಂದಾಗಿ? ಆಡಳಿತ ವಿಪಕ್ಷಗಳ ನಡುವೆ ಗಲಾಟೆ ಆಗುವ ಸಾಧ್ಯತೆ ಅದು ದಟ್ಟವಾಗಿದ್ದಾವೆ. ಇಟ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಥಿಂಗ್ ಅನ್ನೋದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನಡೆದಂತ ಘಟನೆಗಳನ್ನ ಜ್ಞಾಪಿಸಿಕೊಂಡಾಗ ಇವತ್ತು DK ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿದ್ದಾರೆ BLO ಅಧಿಕಾರಿಗಳೆಲ್ಲರೂ ಕೂಡ. ಅದರ ಪ್ರಾಸೆಸ್ ಹಿಂಗಿರುತ್ತೆ ಅನ್ನೋದನ್ನು ಕೂಡ DK ಶಿವಕುಮಾರ್ ಅವರು ಕೇಳಿದ್ರು. ಅಲ್ಲಿ ಚಾಲನೆಗೊಳ್ತು SIR ಪ್ರಕ್ರಿಯೆ. ಅಂದ್ರೆ ಸ್ವಲ್ಪ ಅನುಮಾನಾಸ್ಪದವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಎಚ್ಚರಿಕೆಯಿಂದ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಹೌದಾ, ಎಲ್ಲಿ ಆ್ಯಪ್ ಡೌನ್ಲೋಡ್ ಮಾಡೋದು ಹಿಂಗೆ, ಏನ್ ಕತೆ ಅಂತ ಅವರು ಕೂಡ ಕೇಳಿದ್ದಾರೆ ಸೂಕ್ಷ್ಮವಾಗಿ. ಅದಕ್ಕೆ ಉತ್ತರಿಸಿದ್ದಾರೆ, ನಮ್ಮ ಮೊಬೈಲಲ್ಲಿ ಬೇಡ ರೀ, ನಿಮ್ಮ ಮೊಬೈಲ್ ಬೇಡ, ನನ್ನ ಮೊಬೈಲಲ್ಲೇ ತೋರಿಸಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಇದು ಸಾಮಾನ್ಯ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗತ್ತಪ್ಪ ಅನ್ನುವ ಮಾತುಗಳು ಕೂಡ ಅಲ್ಲಿ ವ್ಯಕ್ತವಾದವು. ಸೊ ದಟ್ ಇಸ್ ದ ಕಾನ್ವರ್ಸೇಷನ್. ಆ ಕಾನ್ವರ್ಸೇಷನ್ ಅದೇ, ಅದು ಇವತ್ತಿನ ಅಪ್ಡೇಟ್ ಅದು. ಎಸ್, ಈಗ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಈ ಸಮಗ್ರ ವಿಶೇಷ ಪರಿಷ್ಕರಣೆಯ ಈ ಪ್ರಾಸೆಸ್ನಲ್ಲಿ ಎಷ್ಟೆಷ್ಟು ಓಟ್ ಡಿಲೀಟ್ ಆಗಿದ್ದಾವೆ ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಯಾಕಂತ ಹೇಳಿದ್ರೆ ಪ್ರಜೆಗಳ ಅಸ್ತಿತ್ವವೇ ಅಲ್ವೇನ್ರಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನ ಆಳುವ ನಾಯಕರು ಅಸ್ತಿತ್ವದಲ್ಲಿ ಇರೋದು ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಎಸ್, ಅದರ ಗ್ರಾಫಿಕ್ ಪಾಯಿಂಟ್ಸ್ನ ನಾವು ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದಲ್ಲಿ ಎಷ್ಟು ವೋಟ್ಸ್ ಡಿಲೀಟ್ ಆಗಿದೆ? ಉತ್ತರ ಪ್ರದೇಶದಲ್ಲಿ 2.89 ಕೋಟಿ ಡಿಲೀಟ್ ಆಗಿರೋದು. ತಮಿಳುನಾಡಿನಲ್ಲಿ 97.37 ಲಕ್ಷ. ಇನ್ನು ಗುಜರಾತ್ನಲ್ಲಿ 73.73 ಲಕ್ಷ ವೋಟರ್ಸ್ ನೇಮ್ ಡಿಲೀಟ್ ಆಗಿದೆ. ನೋಡಿ, ಇಟ್ ಹ್ಯಾಸ್ ದ ಟ್ರ್ಯಾಕ್ ರೆಕಾರ್ಡ್ ಅನ್ನೋದಕ್ಕೆ ಇದೊಂದು ಪ್ರೂಫ್. ಬಿಹಾರದಲ್ಲಿ 65 ಲಕ್ಷ, ಪಶ್ಚಿಮ ಬಂಗಾಳದಲ್ಲಿ 58.20 ಲಕ್ಷ,
58.2 ಲಕ್ಷ. ಮಧ್ಯಪ್ರದೇಶದಲ್ಲಿ 42.74 ಲಕ್ಷ ಮತದಾರರು ತಮ್ಮ ಪಟ್ಟಿಯಿಂದ ಕಾಣೆಯಾಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ವೋಟ್ ಡಿಲೀಟ್ ಆಗಿದ್ದಾವೆ. ರಾಜಸ್ಥಾನದಲ್ಲಿ 41.85 ಲಕ್ಷ, ಛತ್ತೀಸ್ಗಢದಲ್ಲಿ 27.34 ಲಕ್ಷ, ಕೇರಳದಲ್ಲಿ 24.08 ಲಕ್ಷ. ಅಂದರೆ SIR ಪ್ರಕ್ರಿಯೆ ಮಾಡಿದಾಗ ಅಥವಾ ಪ್ರಕ್ರಿಯೆ ನಡೆಸಿದಾಗ ಇಷ್ಟು ನೇಮ್ಗಳು ಡಿಲೀಟ್ ಆಗಿದ್ದಾವೆ. ಎಷ್ಟು ಜನಸಂಖ್ಯೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಡಿಲೀಟ್ ಆದಾಗ ಅದು ಒಂದು ನಾಗರಿಕರಿಗೆ ದೊಡ್ಡ ಮಟ್ಟದ ಒಂದು ಹೊಡೆತ. ಅರೆ, ನಮ್ಮ ಅಸ್ತಿತ್ವವೇ ಇಲ್ಲ ಅಂತ ಹೇಳಿದ್ರೆ ಏನ್ರಿ, ನಾವು ಅನಾಥ ಅನ್ನುವ ಪ್ರಶ್ನೆ, ನಾವು ಈ ಭೂಮಿಗೆ ಸೇರಿದವರಲ್ವಾ ಅನ್ನುವ ಪ್ರಶ್ನೆ ಕಾಡುತ್ತೆ. ಅದರ ಜೊತೆಗೆ ರಾಜಕೀಯ ಲಾಭ ಮಾಡಿಕೊಳ್ಳಲಿಕ್ಕೆ ಹೊರಟಿರುವಂಥ ನಮ್ಮ ಪೊಲಿಟಿಕಲ್ ಲೀಡರ್ಸ್ಗೆ, ಪೊಲಿಟಿಕಲ್ ಪಾರ್ಟೀಸ್ಗೂ ಕೂಡ ಒಬ್ಬರಿಗೆ ಬೇಕಾಗಿರುತ್ತೆ, ಇನ್ನೊಬ್ರಿಗೆ ಬೇಡವಾಗಿರುತ್ತೆ, ಒಬ್ರಿಗೆ ಅನುಕೂಲ ಆಗಿರುತ್ತೆ, ಇನ್ನೊಬ್ರಿಗೆ ಅನಾನುಕೂಲ ಆಗಿರುತ್ತೆ. ದಿಸ್ ಇಸ್ ಹೌ ಗೋಯಿಂಗ್ ಆನ್ ಇನ್ ಅವರ್ ಡೆಮೋಕ್ರಸಿ. ಹಾಗಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಬೇಕು ಅಂತ ಇದ್ರೆ ನಿಜಕ್ಕೂ ಕೂಡ ಡೆಮೋಕ್ರಸಿ ಅನ್ನುವ ಡೆಫಿನಿಷನ್ಗೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋದು ಬರೀ ಕೇವಲ ಭಾಷಣಕ್ಕೆ ಸೀಮಿತವಾಗದೆ ನಮ್ಮ ವ್ಯಕ್ತಿತ್ವಕ್ಕೆ ಭೂಷಣವಾಗುವ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಇಂತಹ ಯಾವುದೇ ವಿಚಾರ ಇದ್ರೂ ಕೂಡ ನಮ್ಮ ಅಸ್ತಿತ್ವ ಅಂತ ಬಂದಾಗ, ವ್ಯವಸ್ಥೆ ಅಂತ ಬಂದಾಗ ಸ್ವಲ್ಪ ಬೇರೆಯವರನ್ನು ಗಮನದಲ್ಲಿಟ್ಕೊಂಡು ಎಲ್ರಿಗೂ ಕೂಡ, ಸಾಮಾನ್ಯರಿಗೂ ಕೂಡ ನ್ಯಾಯ ಸಿಗೋ ನಿಟ್ಟಿನಲ್ಲಿ ಒಂದು ಚಿಂತನೆ ಮಾಡಿದಾಗ, ನಮ್ಮ ಒಗ್ಗಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿದಾಗ ಯಾವ ಪ್ರಕ್ರಿಯೆಗೂ ಹೆದರ್ಬೇಕಾಗಿಲ್ಲ ರೀ, ಯಾರಿಗೂ ಹೆದರ್ಬೇಕಾಗಿಲ್ಲ. ಅದು ನಮ್ಮನ್ನ ಆಳಬೇಕು ಅನ್ನುವವರಿಗೆ ಅಥವಾ ನಾಯಕರಾಗಬೇಕು ಅನ್ನುವವರಿಗೂ ಕೂಡ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಆಗಿರುತ್ತೆ. ಒಂದು ಮನುಷ್ಯರಾಗೋ ನಿಟ್ಟಿನಲ್ಲಿ ನಾವು ಮುಂದೆ ಬಂದರೂ ಕೂಡ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ನಮ್ಮ ಜೀವನ ಸುಗಮವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಳ್ಳೆ ಆಡಳಿತವನ್ನು ಕೊಡೋ ನಿಟ್ಟಿನಲ್ಲಿ ನಮ್ಮ ಜನ ಕೂಡ ರೆಡಿ ಆಗಲಿ ಮುಂದಿನ ಹಂತಕ್ಕೆ ಅಂತ ಹೇಳ್ತಾ